ಇನ್ನ ಮತ್ತೊಂದು ಕಡೆ ನಿಮ್ಮ ಸಮಸ್ಯೆಯನ್ನ ನೀವೇ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಂಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ರಣತಂತ್ರವನ್ನೇ ಬದಲಿಸಿದಂತೆ ಕಾಣ್ತಾ ಇದೆ. ಪವರ್ ಫೈಟ್ ಅಲ್ಲಿ ರಣವ್ಯೂಹವನ್ನೇ ಬದಲಿಸಿದ್ರ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರ ಅಹಿಂದ ಕೋಟೆಗೆ ಲಗ್ಗೆ ಇಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಖರ್ಗೆ ಹೇಳಿಕೆ ಬೆನ್ನಲ್ಲೇ ಎರಡನೇ ಬಾರಿ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ರಾಜಣ್ಣ ಅವರ ಮನೆಗೆ ತೆರಳಿ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡಿದ್ದಾರೆ. ಬದ್ಧ ವೈರಿಯ ರೀತಿಯಲ್ಲಿ ಮಾತುಗಳು ಬರ್ತಾ ಇದ್ವು. ಈಗ ಡಿಕೆ ಶಿವಕುಮಾರ್ ಅವರು ರಾಜಣ್ಣ ಅವರನ್ನ ಮೇಲಿಂದ ಮೇಲೆ ಹೋಗಿ ಭೇಟಿ ಆಗ್ತಾ ಇರೋದು ನಾನಾ ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರಿನ ರಾಜಣ್ಣ ಅವರ ಮನೆಗೆ ತೆರಳಿ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ್ದಾರೆ. ಒಂದೇ ದಿನದ ಅಂತರದಲ್ಲಿ ಎರಡನೇ ಬಾರಿ ಸಮಾಲೋಚನೆ. ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ಎಂಬಿ ಪಾಟೀಲ್ ಇವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಆಗ್ತಾ ಇದೆ. ರಾಜ್ಯದಲ್ಲೇ ಬದಲಾವಣೆ ಭವಿಷ್ಯ ಇತ್ಯರ್ಥಕ್ಕೆ ಹಿರಿಯ ಶಾಸಕರ ಭೇಟಿಯಾಗುವುದು ಡಿಕೆ ಶಿವಕುಮಾರ್ ಅವರ ರಣತಂತ್ರ. ಹಿರಿಯ ಶಾಸಕರು ಸಿದ್ದರಾಮಯ್ಯ ಬಣದ ಆಪ್ತರ ಮೂಲಕವೇ ಕುರ್ಚಿಗೆ ಗಾಳ ಹಾಕ್ತಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸಿದ್ದರಾಮಯ್ಯ ಆಪ್ತರನ್ನ ವಿಶ್ವಾಸಕ್ಕೆ ತಗೊಂಡು ಸಿಎಂ ಚೇರ್ ಕ್ಲೇಮ್ ಮಾಡುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ, ಹೆಂಗೆ? ಖಂಡಿತ ಶ್ರೀಪಾದ್, ಡಿಕೆ ಶಿವಕುಮಾರ್ ಅವರ ನಡೆಯನ್ನ ನೋಡಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮುಂದೆ ಹೈಕಮಾಂಡ್ ಯಾವ್ದಾದ್ರು ಒಂದು ನಿರ್ಧಾರವನ್ನು ಮಾಡಬೇಕಾದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಧ್ವನಿ ಎತ್ತಕ್ಕಂತ ಧ್ವನಿಗಳಂದ್ರೆ ಇದೇ ಸತೀಶ್ ಜಾರಕಿಹೊಳಿ ಅವರು, ರಾಜಣ್ಣ ಅವರು, ಎಂಬಿ ಪಾಟೀಲ್ ಅವರು, ಜಮೀರ್ ಅಹಮದ್ ಅವರು, ಇನ್ನೊಂದಿಷ್ಟು ಶಾಸಕರು. ಈಗ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗಲಿಬಿಲಿ ಆಗೇ ಆಗುತ್ತೆ. ಯಾಕಂದ್ರೆ ಈ ಮಟ್ಟದ ಪರವಾದಂತ ವಾದ ಸಿದ್ದರಾಮಯ್ಯ ಅವರ ಪರವಾಗಿದೆ. ಇಂತಹ ವಿಚಾರವನ್ನ ನಾವು ಎತ್ಕೊಂಡು ಮತ್ತೆ ಸಮಸ್ಯೆಗೆ ಈಡು ಮಾಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಚಾರವನ್ನ ಮಾಡಬೇಕಾದಂತ ಸಂದರ್ಭ ಒದಗಿ ಬರಬಹುದು. ಹಾಗಾಗಿ ಡಿಕೆ ಶಿವಕುಮಾರ್ ಒಂದು ಜಾಣ್ಯ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮೊದಲು ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. 2 ಬಾರಿ ಚರ್ಚೆ ಆಗಿದೆ. ರಾಜಣ್ಣ ಅವರನ್ನು ಕೂಡ ಜೊತೆಗೆ 2 ಬಾರಿ ಚರ್ಚೆ ಆಗ್ತಾ ಇದೆ. ಇನ್ನು ಎಂಬಿ ಪಾಟೀಲ್ ಅವರನ್ನು ಕೂಡ ಇತ್ತೀಚೆಗೆ ತುಂಬಾ ಚೆನ್ನಾಗಿ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಸಿಎಂ ಬಣ್ಣದ ನಾಯಕರನ್ನ ಯಾರೆಲ್ಲ ಧ್ವನಿ ಎತ್ತವರು ಇದ್ದಾರೆ ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದಂತೆ ಒಂದು ವೇಳೆ ನನ್ನ ಪರವಾದಂತಹ ನಿರ್ಣಯಗಳು ಬರ್ತಾ ಇದ್ದಾಗ ನೀವು ಒಂದು ರೀತಿಯಲ್ಲಿ ನಾನು ಸಹಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಆದ್ರೆ ರಾಜನ್ ಅವರು ನಿನ್ನೆ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನನ್ನ ಸ್ಟ್ಯಾಂಡ್ಗೆ ಈಗಲೂ ಬದ್ಧವಾಗಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದಾಗ್ಯೂ ಕೂಡ ರಾತ್ರಿ ಮತ್ತೆ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿರ್ತಕ್ಕಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮತ್ತೆ ನಿನ್ನೆ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸ್ತಾ ಇದ್ರು, ರಾಜನ್ ಅವರು ನನಗೆ ತುಂಬಾ ಹಳೆ ಸ್ನೇಹಿತರು ಅನ್ನುವಂಥದ್ದು. ಎಷ್ಟೇ ರಾಜಕೀಯ ಒಂದಷ್ಟು ವೈಷಮ್ಯಗಳು ಅಥವಾ ಒಂದಷ್ಟು ವಿರೋಧಾಭಾಸಗಳಿದ್ರು ಕೂಡ ಇಬ್ಬರು ಕೂಡ ನಾವು ಸ್ನೇಹಿತರು ಅನ್ನುವಂತ ಮಾತನ್ನ ಹೇಳಿದ್ರು. ಆದಾಗ್ಯೂ ಕೂಡ ಈಗ ಒಂದು ಡಿಕೆ ಶಿವಕುಮಾರ್ ಅವರ ನಡೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವುದೇ ಮುಂದಿನ ದಿನಗಳಲ್ಲಿ ನನಗೆ ಅಡೆತಡೆಗಳು ಉಂಟಾಗಬಾರದು. ರಾಜ್ಯದ ಒಂದಷ್ಟು ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಬಣದ ನಾಯಕರು ಅಡೆತಡೆಗಳನ್ನು ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಶ್ರೀಪಾದ್. ಯಾಕಂದ್ರೆ ಇನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಸ್ಪಷ್ಟವಾದಂತಹ ನಿರ್ಧಾರವನ್ನ ತಿಳಿಸ್ತಾ ಇಲ್ಲ. ಹಾಗಾಗಿ ಡಿಸೆಂಬರ್ ಕೊನೆ ವಾರಕ್ಕೆ ಹೋಗುತ್ತಾ ಅಥವಾ ಜನವರಿ ಮಧ್ಯದಲ್ಲಿ ಏನಾದರೂ ನಿರ್ಧಾರ ಮಾಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಯಾಗಿ. ಇನ್ನ ಮತ್ತೊಂದು ಕಡೆ ನಿಮ್ಮ ಸಮಸ್ಯೆಯನ್ನ ನೀವೇ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಂಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ರಣತಂತ್ರವನ್ನೇ ಬದಲಿಸಿದಂತೆ ಕಾಣ್ತಾ ಇದೆ. ಪವರ್ ಫೈಟ್ ಅಲ್ಲಿ ರಣವ್ಯೂಹವನ್ನೇ ಬದಲಿಸಿದ್ರ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರ ಅಹಿಂದ ಕೋಟೆಗೆ ಲಗ್ಗೆ ಇಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಖರ್ಗೆ ಹೇಳಿಕೆ ಬೆನ್ನಲ್ಲೇ ಎರಡನೇ ಬಾರಿ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ರಾಜಣ್ಣ ಅವರ ಮನೆಗೆ ತೆರಳಿ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡಿದ್ದಾರೆ. ಬದ್ಧ ವೈರಿಯ ರೀತಿಯಲ್ಲಿ ಮಾತುಗಳು ಬರ್ತಾ ಇದ್ವು. ಈಗ ಡಿಕೆ ಶಿವಕುಮಾರ್ ಅವರು ರಾಜಣ್ಣ ಅವರನ್ನ ಮೇಲಿಂದ ಮೇಲೆ ಹೋಗಿ ಭೇಟಿ ಆಗ್ತಾ ಇರೋದು ನಾನಾ ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರಿನ ರಾಜಣ್ಣ ಅವರ ಮನೆಗೆ ತೆರಳಿ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ್ದಾರೆ. ಒಂದೇ ದಿನದ ಅಂತರದಲ್ಲಿ ಎರಡನೇ ಬಾರಿ ಸಮಾಲೋಚನೆ. ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ಎಂಬಿ ಪಾಟೀಲ್ ಇವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಆಗ್ತಾ ಇದೆ. ರಾಜ್ಯದಲ್ಲೇ ಬದಲಾವಣೆ ಭವಿಷ್ಯ ಇತ್ಯರ್ಥಕ್ಕೆ ಹಿರಿಯ ಶಾಸಕರ ಭೇಟಿಯಾಗುವುದು ಡಿಕೆ ಶಿವಕುಮಾರ್ ಅವರ ರಣತಂತ್ರ. ಹಿರಿಯ ಶಾಸಕರು ಸಿದ್ದರಾಮಯ್ಯ ಬಣದ ಆಪ್ತರ ಮೂಲಕವೇ ಕುರ್ಚಿಗೆ ಗಾಳ ಹಾಕ್ತಿದ್ದಾರೆ.
ಇನ್ನಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸಿದ್ದರಾಮಯ್ಯ ಆಪ್ತರನ್ನ ವಿಶ್ವಾಸಕ್ಕೆ ತಗೊಂಡು ಸಿಎಂ ಚೇರ್ ಕ್ಲೇಮ್ ಮಾಡುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ, ಹೆಂಗೆ? ಖಂಡಿತ ಶ್ರೀಪಾದ್, ಡಿಕೆ ಶಿವಕುಮಾರ್ ಅವರ ನಡೆಯನ್ನ ನೋಡಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮುಂದೆ ಹೈಕಮಾಂಡ್ ಯಾವ್ದಾದ್ರು ಒಂದು ನಿರ್ಧಾರವನ್ನು ಮಾಡಬೇಕಾದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಧ್ವನಿ ಎತ್ತಕ್ಕಂತ ಧ್ವನಿಗಳಂದ್ರೆ ಇದೇ ಸತೀಶ್ ಜಾರಕಿಹೊಳಿ ಅವರು, ರಾಜಣ್ಣ ಅವರು, ಎಂಬಿ ಪಾಟೀಲ್ ಅವರು, ಜಮೀರ್ ಅಹ್ಮದ್ ಅವರು, ಇನ್ನೊಂದಿಷ್ಟು ಶಾಸಕರು. ಈಗ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗಲಿಬಿಲಿ ಆಗೇ ಆಗುತ್ತೆ. ಯಾಕಂದ್ರೆ ಈ ಪಟ್ಟದ ಪರವಾದಂತ ವಾದ ಸಿದ್ದರಾಮಯ್ಯ ಅವರ ಪರವಾಗಿದೆ. ಇಂತಹ ವಿಚಾರವನ್ನ ನಾವು ಎತ್ಕೊಂಡು ಮತ್ತೆ ಸಮಸ್ಯೆಗೆ ಈಡು ಮಾಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಚಾರವನ್ನ ಮಾಡಬೇಕಾದಂತ ಸಂದರ್ಭ ಒದಗಿ ಬರಬಹುದು. ಹಾಗಾಗಿ ಡಿಕೆ ಶಿವಕುಮಾರ್ ಒಂದು ಜಾಣ್ಯ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮೊದಲು ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. 2 ಬಾರಿ ಚರ್ಚೆ ಆಗಿದೆ. ರಾಜನ್ ಅವರನ್ನು ಕೂಡ ಜೊತೆಗೆ 2 ಬಾರಿ ಚರ್ಚೆ ಆಗ್ತಾ ಇದೆ. ಇನ್ನು ಎಂಬಿ ಪಾಟೀಲ್ ಅವರನ್ನು ಕೂಡ ಇತ್ತೀಚೆಗೆ ತುಂಬಾ ಚೆನ್ನಾಗಿ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಸಿಎಂ ಬಣ್ಣದ ನಾಯಕರನ್ನ ಯಾರೆಲ್ಲ ಧ್ವನಿ ಎತ್ತವರು ಇದ್ದಾರೆ ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದಂತೆ ಒಂದು ವೇಳೆ ನನ್ನ ಪರವಾದಂತಹ ನಿರ್ಣಯಗಳು ಬರ್ತಾ ಇದ್ದಾಗ ನೀವು ಒಂದು ರೀತಿಯಲ್ಲಿ ನಾನು ಸಹಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಆದ್ರೆ ರಾಜನ್ ಅವರು ನಿನ್ನೆ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನನ್ನ ಸ್ಟ್ಯಾಂಡ್ಗೆ ಈಗಲೂ ಬದ್ಧವಾಗಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದಾಗ್ಯೂ ಕೂಡ ರಾತ್ರಿ ಮತ್ತೆ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿರ್ತಕ್ಕಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮತ್ತೆ ನಿನ್ನೆ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸ್ತಾ ಇದ್ರು, ರಾಜನ್ ಅವರು ನನಗೆ ತುಂಬಾ ಹಳೆ ಸ್ನೇಹಿತರು ಅನ್ನುವಂಥದ್ದು. ಎಷ್ಟೇ ರಾಜಕೀಯ ಒಂದಷ್ಟು ವೈಷಮ್ಯಗಳು ಅಥವಾ ಒಂದಷ್ಟು ವಿರೋಧಾಭಾಸಗಳಿದ್ರು ಕೂಡ ಇಬ್ಬರು ಕೂಡ ನಾವು ಸ್ನೇಹಿತರು ಅನ್ನುವಂತ ಮಾತನ್ನ ಹೇಳಿದ್ರು. ಆದಾಗ ಕೂಡ ಈಗ ಒಂದು ಡಿಕೆ ಶಿವಕುಮಾರ್ ಅವರ ನಡೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವುದೇ ಮುಂದಿನ ದಿನಗಳಲ್ಲಿ ನನಗೆ ಅಡೆತಡೆಗಳು ಉಂಟಾಗಬಾರದು, ರಾಜ್ಯದ ಒಂದಷ್ಟು ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಬಣದ ನಾಯಕರು ಅಡೆತಡೆಗಳನ್ನು ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಶ್ರೀಪಾದ್. ಯಾಕಂದ್ರೆ ಇನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಸ್ಪಷ್ಟವಾದಂತಹ ನಿರ್ಧಾರವನ್ನ ತಿಳಿಸ್ತಾ ಇಲ್ಲ. ಹಾಗಾಗಿ ಡಿಸೆಂಬರ್ ಕೊನೆ ವಾರಕ್ಕೆ ಹೋಗುತ್ತಾ ಅಥವಾ ಜನವರಿ ಮಧ್ಯದಲ್ಲಿ ಏನಾದರೂ ನಿರ್ಧಾರ ಮಾಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಮತ್ತೊಂದು ಕಡೆ ನಿಮ್ಮ ಸಮಸ್ಯೆಯನ್ನ ನೀವೇ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಂಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ರಣತಂತ್ರವನ್ನೇ ಬದಲಿಸಿದಂತೆ ಕಾಣ್ತಾ ಇದೆ. ಪವರ್ ಫೈಟ್ ಅಲ್ಲಿ ರಣವ್ಯೂಹವನ್ನೇ ಬದಲಿಸಿದ್ರ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರ ಅಹಿಂದ ಕೋಟೆಗೆ ಲಗ್ಗೆ ಇಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಖರ್ಗೆ ಹೇಳಿಕೆ ಬೆನ್ನಲ್ಲೇ 2ನೇ ಬಾರಿ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ರಾಜಣ್ಣ ಅವರ ಮನೆಗೆ ತೆರಳಿ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡಿದ್ದಾರೆ. ಬದ್ಧ ವೈರಿಯ ರೀತಿಯಲ್ಲಿ ಮಾತುಗಳು ಬರ್ತಾ ಇದ್ವು. ಈಗ ಡಿಕೆ ಶಿವಕುಮಾರ್ ಅವರು ರಾಜಣ್ಣ ಅವರನ್ನ ಮೇಲಿಂದ ಮೇಲೆ ಹೋಗಿ ಭೇಟಿ ಆಗ್ತಾ ಇರೋದು ನಾನಾ ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರಿನ ರಾಜಣ್ಣ ಅವರ ಮನೆಗೆ ತೆರಳಿ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ್ದಾರೆ. ಒಂದೇ ದಿನದ ಅಂತರದಲ್ಲಿ 2ನೇ ಬಾರಿ ಸಮಾಲೋಚನೆ. ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್, ಎಂಬಿ ಪಾಟೀಲ್ ಇವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಆಗ್ತಾ ಇದೆ. ರಾಜ್ಯದಲ್ಲೇ ಬದಲಾವಣೆ ಭವಿಷ್ಯ ಇತ್ಯರ್ಥಕ್ಕೆ ಹಿರಿಯ ಶಾಸಕರ ಭೇಟಿಯಾಗುವುದು ಡಿಕೆ ಶಿವಕುಮಾರ್ ಅವರ ರಣತಂತ್ರ. ಹಿರಿಯ ಶಾಸಕರು ಸಿದ್ದರಾಮಯ್ಯ ಬಣದ ಆಪ್ತರ ಮೂಲಕವೇ ಕುರ್ಚಿಗೆ ಗಾಳ ಹಾಕ್ತಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸಿದ್ದರಾಮಯ್ಯ ಆಪ್ತರನ್ನ ವಿಶ್ವಾಸಕ್ಕೆ ತಗೊಂಡು ಸಿಎಂ ಚೇರ್ ಕ್ಲೇಮ್ ಮಾಡುವಂತಹ ಕೆಲಸ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ, ಹೆಂಗೆ? ಖಂಡಿತ ಶ್ರೀಪಾದ್, ಡಿಕೆ ಶಿವಕುಮಾರ್ ಅವರ ನಡೆಯನ್ನ ನೋಡಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮುಂದೆ ಹೈಕಮಾಂಡ್ ಯಾವ್ದಾದ್ರು ಒಂದು ನಿರ್ಧಾರವನ್ನು ಮಾಡಬೇಕಾದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಧ್ವನಿ ಎತ್ತಕ್ಕಂತ ಧ್ವನಿಗಳಂದ್ರೆ ಇದೇ ಸತೀಶ್ ಜಾರಕಿಹೊಳಿ ಅವರು, ರಾಜಣ್ಣ ಅವರು, ಎಂಬಿ ಪಾಟೀಲ್ ಅವರು, ಜಮೀರ್ ಅಹ್ಮದ್ ಅವರು, ಇನ್ನೊಂದಿಷ್ಟು ಶಾಸಕರು. ಈಗ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗಲಿಬಿಲಿ ಆಗೇ ಆಗುತ್ತೆ. ಯಾಕಂದ್ರೆ ಈ ಪಟ್ಟದ ಪರವಾದಂತ ವಾದ ಸಿದ್ದರಾಮಯ್ಯ ಅವರ ಪರವಾಗಿದೆ. ಇಂತಹ ವಿಚಾರವನ್ನ ನಾವು ಎತ್ಕೊಂಡು ಮತ್ತೆ ಸಮಸ್ಯೆಗೆ ಈಡು ಮಾಡೋದು ಬೇಡ
ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಚಾರವನ್ನ ಮಾಡಬೇಕಾದಂತ ಸಂದರ್ಭ ಒದಗಿ ಬರಬಹುದು. ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದು ಜಾಣ್ಯ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮೊದಲು ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. 2 ಬಾರಿ ಚರ್ಚೆ ಆಗಿದೆ. ರಾಜನ್ ಅವರನ್ನು ಕೂಡ ಜೊತೆಗೆ 2 ಬಾರಿ ಚರ್ಚೆ ಆಗ್ತಾ ಇದೆ. ಇನ್ನು ಎಂ ಬಿ ಪಾಟೀಲ್ ಅವರನ್ನು ಕೂಡ ಇತ್ತೀಚೆಗೆ ತುಂಬಾ ಚೆನ್ನಾಗಿ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಸಿಎಂ ಬಣ್ಣದ ನಾಯಕರನ್ನ ಯಾರೆಲ್ಲ ಧ್ವನಿ ಎತ್ತವರು ಇದ್ದಾರೆ ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದಂತೆ ಒಂದು ವೇಳೆ ನನ್ನ ಪರವಾದಂತಹ ನಿರ್ಣಯಗಳು ಬರ್ತಾ ಇದ್ದಾಗ ನೀವು ಒಂದು ರೀತಿಯಲ್ಲಿ ನಾನು ಸಹಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಆದ್ರೆ ರಾಜನ್ ಅವರು ನಿನ್ನೆ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನನ್ನ ಸ್ಟ್ಯಾಂಡ್ಗೆ ಈಗಲೂ ಬದ್ಧವಾಗಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದಾಗ್ಯೂ ಕೂಡ ರಾತ್ರಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿರ್ತಕ್ಕಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮತ್ತೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡ್ತಾ ಇದ್ರು, ರಾಜನ್ ಅವರು ನನಗೆ ತುಂಬಾ ಹಳೆ ಸ್ನೇಹಿತರು ಅನ್ನುವಂಥದ್ದು. ಎಷ್ಟೇ ರಾಜಕೀಯ ಒಂದಷ್ಟು ವೈಷಮ್ಯಗಳು ಅಥವಾ ಒಂದಷ್ಟು ವಿರೋಧಾಭಾಸಗಳಿದ್ರು ಕೂಡ ಇಬ್ಬರು ಕೂಡ ನಾವು ಸ್ನೇಹಿತರು ಅನ್ನುವಂತ ಮಾತನ್ನ ಹೇಳಿದ್ರು. ಆದಾಗ್ಯೂ ಕೂಡ ಈಗ ಒಂದು ಡಿ ಕೆ ಶಿವಕುಮಾರ್ ಅವರ ನಡೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವುದೇ ಮುಂದಿನ ದಿನಗಳಲ್ಲಿ ನನಗೆ ಅಡೆತಡೆಗಳು ಉಂಟಾಗಬಾರದು, ರಾಜ್ಯದ ಒಂದಷ್ಟು ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಬಣದ ನಾಯಕರು ಅಡೆತಡೆಗಳನ್ನು ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಶ್ರೀಪಾದ್. ಯಾಕಂದ್ರೆ ಇನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಸ್ಪಷ್ಟವಾದಂತಹ ನಿರ್ಧಾರವನ್ನ ತಿಳಿಸ್ತಾ ಇಲ್ಲ. ಹಾಗಾಗಿ ಡಿಸೆಂಬರ್ ಕೊನೆ ವಾರಕ್ಕೆ ಹೋಗುತ್ತಾ ಅಥವಾ ಜನವರಿ ಮಧ್ಯದಲ್ಲಿ ಏನಾದರೂ ನಿರ್ಧಾರ ಮಾಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.